ಐದನೇ ಪ್ರಶ್ನೆ, ಕುಟುಂಬದ ಲಕ್ಷಣಗಳೇನು? ತಾಯಿ, ತಂದೆ, ಪತಿ, ಪತ್ನಿ ಹಾಗೂ ಮಕ್ಕಳು, ಬಾಲ್ಯ ಹಾಗೂ ಯೌವನ, ಕುಟುಂಬ ಮತ್ತು ಪೀಳಿಗೆಗಳು ಅಥವಾ ತಲೆಮಾರುಗಳು. ಇವು ಮೂರು ಕೂಡ ಕುಟುಂಬದ ಲಕ್ಷಣಗಳಾಗಿವೆ. ಇವುಗಳ ವಿವರಣೆಯನ್ನ ನೋಡೋಣ. ತಾಯಿ, ತಂದೆ, ಪತಿ, ಪತ್ನಿ ಹಾಗೂ ಮಕ್ಕಳು. ಕುಟುಂಬದಲ್ಲಿ ತಂದೆ ತಾಯಿ ಪಾತ್ರ ಪ್ರಮುಖವಾಗಿದೆ. ಮಕ್ಕಳ ಲಾಲನೆ, ಪಾಲನೆ ಹಾಗೂ ಶಿಕ್ಷಣ ನೀಡುವುದು ತಂದೆ ತಾಯಿಯರ ಕರ್ತವ್ಯವಾಗಿರುತ್ತದೆ. ಹಾಗೂ ಪತಿಯು ತನ್ನ ಪತ್ನಿ ಮತ್ತು ಮಕ್ಕಳನ್ನು ಸಾಕುವುದು ಹಾಗೂ ರಕ್ಷಿಸುವುದು ಪತಿಯ ಕರ್ತವ್ಯವಾಗಿರುತ್ತದೆ. ಮಕ್ಕಳು ವೃದ್ಧ ತಾಯಿ ತಂದೆಯರ ಆರೈಕೆ ಹಾಗೂ ಶುಶ್ರೂಷೆ, ಸಂರಕ್ಷಣೆ ಮಕ್ಕಳ ಕರ್ತವ್ಯವಾಗಿದೆ. ನೋಡಿ, ನೆಕ್ಸ್ಟ್ ಎರಡನೇದು ಕುಟುಂಬದ ಪ್ರಮುಖವಾದ ಲಕ್ಷಣ. ಎರಡನೇದು ಬಾಲ್ಯ ಹಾಗೂ ಯೌವನ. ಮಗುವು ಮಾತೃಭಾಷೆಯನ್ನು ಕಲಿತು ಕೌಟುಂಬಿಕ ಪರಿಸರಕ್ಕೆ ತಕ್ಕಂತೆ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ. ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹವನ್ನು ಬೆಳೆಸುತ್ತಾರೆ. ಸಾಮಾಜಿಕ ವರ್ತನೆಗಳು, ಬೇಡಿಕೆಗಳು, ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ. ಯೌವನದಲ್ಲಿ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ, ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ. ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಕೂಡ ಮುಂದುವರಿಯುತ್ತದೆ. ನೆಕ್ಸ್ಟ್, ಕುಟುಂಬ ಮತ್ತು ಪೀಳಿಗೆಗಳು ಅಥವಾ ತಲೆಮಾರುಗಳು. ಕುಟುಂಬ ಹಲವಾರು ತಲೆಮಾರುಗಳ ಆಧಾರದ ಮೇಲೆ ನಿಂತಿದೆ. ಹಲವು ತಲೆಮಾರುಗಳ ರಕ್ತ ಸಂಬಂಧಿಗಳನ್ನು ಕುಟುಂಬವು ಹೊಂದಿರುತ್ತದೆ. ಇದು ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡುಬರುತ್ತದೆ. ಹಿರಿಯ ಪೋಷಕರು 1ನೇ ತಲೆಮಾರಿಗೆ ಸೇರಲ್ಪಟ್ಟರೆ ಪೋಷಕರು 2ನೇ ತಲೆಮಾರಿಗೆ ಸೇರುತ್ತಾರೆ. ಮಕ್ಕಳು 3ನೇ ತಲೆಮಾರಿಗೆ ಸೇರುತ್ತಾರೆ. ಹೀಗೆ ತಲೆಮಾರಿನಿಂದ ಕೂಡಿದ ಸದಸ್ಯರ ಆಧಾರದ ಮೇಲೆ ಕುಟುಂಬವನ್ನು ವಿಂಗಡಿಸಲಾಗುತ್ತದೆ. ಕುಟುಂಬದ ವರ್ಗೀಕರಣವನ್ನು ನೋಡಿದ್ರೆ ವಿಭಕ್ತ ಅಥವಾ ಕೇಂದ್ರ ಕುಟುಂಬ, ಮತ್ತೊಂದು ವಿಸ್ತೃತ ಅಥವಾ ಅವಿಭಕ್ತ ಕುಟುಂಬ. ಹಾಗಾದ್ರೆ ಕೇಂದ್ರ ಕುಟುಂಬ ಅಂದ್ರೆ ಏನು ಅಂದ್ರೆ ತಾಯಿ, ತಂದೆ, ಮಕ್ಕಳಿಂದ ಕೂಡಿದ ಕುಟುಂಬ ಕೇಂದ್ರ ಕುಟುಂಬವಾಗಿದೆ. ನೋಡಿ, ಈ ಕುಟುಂಬದಲ್ಲಿ ಕನಿಷ್ಠ 2 ತಲೆಮಾರಿನ ಜನರು ವಾಸಿಸುತ್ತಾರೆ. ನೆಕ್ಸ್ಟ್, 2ನೇ ಕುಟುಂಬದ ವರ್ಗೀಕರಣವನ್ನು ನೋಡೋದಾದ್ರೆ ಅವಿಭಕ್ತ ಅಥವಾ ವಿಸ್ತೃತ ಕುಟುಂಬ. ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಅವಿಭಕ್ತ ಅಥವಾ ವಿಸ್ತೃತ ಕುಟುಂಬ ಎನ್ನುತ್ತಾರೆ. ನೋಡಿ, ಈ ಕುಟುಂಬದಲ್ಲಿ ಕನಿಷ್ಠ 3ರಿಂದ 4 ತಲೆಮಾರಿನ ಸದಸ್ಯರು ಜೀವಿಸುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.